ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತ. ಜ್ಯೋತಿರ್ಭೀಮೇಶ್ವರ ವ್ರತ ಇಡೀ ಕರ್ನಾಟಕದಾದ್ಯಂತ ಆಚರಿಸಲ್ಪಡುವ ಒಂದು ಅಪರೂಪವಾದ ಮತ್ತು ಪುರಾತನವಾದ ವ್ರತವಾಗಿದೆ. ಇದನ್ನು ಆಷಾಢದ ಕೊನೆಯಲ್ಲಿ ಬರುವ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ಇದನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಆಚರಿಸುತ್ತಾರೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಿಳೆಯರು ತಮ್ಮ ಮನೆಯ ಪುರುಷರು ಅಂದರೆ ತಂದೆ, ಸಹೋದರರು, ವಿಶೇಷವಾಗಿ ಗಂಡನಿಗೆ ಆರೋಗ್ಯ, ಆಯುಷ್ಯ ಬೇಡಿ ಬಲಿಷ್ಠನಾಗಲು ವ್ರತ ಮಾಡುತ್ತಾರೆ. ಮದುವೆಯಾಗದ ಹೆಣ್ಣು ಮಕ್ಕಳು ಭೀಮನಂತ ಗಂಡ ಅಂದರೆ ಭೀಮ ಎಂದರೆ ಪಾಂಡವ ರಾಜನಲ್ಲ, ಭೀಮ ಎಂದರೆ ಪರಾಕ್ರಮಿ, ಬಲಿಷ್ಠನಾದವನು ಎಂಬ ಅರ್ಥ. ಭೀಮನ ಅಮಾವಾಸ್ಯೆಯ ದಿನ ಪ್ರಾಥಮಿಕವಾಗಿ ಪುಷ್ಯ ನಕ್ಷತ್ರ ಹಾಗೂ ನಂತರ ಆಶ್ಲೇಷ ನಕ್ಷತ್ರ ಇರುತ್ತದೆ. ಈ ವ್ರತವನ್ನು ಕರ್ನಾಟಕದಲ್ಲಿ 2 ರೀತಿ ಆಚರಿಸುತ್ತಾರೆ. ಸಾಮಾನ್ಯವಾಗಿ ಕರ್ನಾಟಕದ ದಕ್ಷಿಣ ಭಾಗ ಮತ್ತು ಮೈಸೂರು, ಹಳೆ ಮೈಸೂರು ಪ್ರಾಂತ್ಯಗಳಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೀಗೆ ಆಚರಿಸುತ್ತಾರೆ. ಒಂದು ತಟ್ಟೆಯಲ್ಲಿ ಅಕ್ಕಿ ತುಂಬಿ ಅದರಲ್ಲಿ ಶಿವ ಪಾರ್ವತಿಯ ವಿಗ್ರಹ ಇಟ್ಟು ಅಥವಾ ವಿಗ್ರಹದ ಬದಲು ಶಿವ ಪಾರ್ವತಿಯರ ಪಟವನ್ನು ಇಟ್ಟು ಅದರ ಮುಂದೆ ಅಕ್ಕಿ ತುಂಬಿದ ತಟ್ಟೆ ಇಟ್ಟು ಅದರಲ್ಲಿ 2 ಹಿತ್ತಾಳೆ ದೀಪವನ್ನು ಇಟ್ಟು 2 ಅಚ್ಚು ಬೆಲ್ಲ ದೀಪಕ್ಕೆ ಮತ್ತು ಶಿವ ಪಾರ್ವತಿಯ ವಿಗ್ರಹಕ್ಕೆ ಹಸಿ ನೂಲಿಗೆ ಅರಿಶಿನ ಹಚ್ಚಿ ಸೇವಂತಿಗೆ ಹೂ ಕಟ್ಟಿ ಆ ದಾರವನ್ನು ವಿಗ್ರಹ ಮತ್ತು ದೀಪಕ್ಕೆ ಕಟ್ಟಬೇಕು. ಶಿವ ಪಾರ್ವತಿ ಎಂದರೆ ಅರ್ಧನಾರೀಶ್ವರನ ಸ್ವರೂಪ, ಸತಿಪತಿ ಭಾವದ ಸಂಕೇತವಾಗಿದೆ. ಹಾಗಾಗಿ ಹೆಣ್ಣು ಮಕ್ಕಳು ಶಿವ ಪಾರ್ವತಿಯನ್ನು ಇಲ್ಲಿ ಜ್ಯೋತಿರ್ ರೂಪದಲ್ಲಿ ಪೂಜಿಸುತ್ತಾರೆ. ಶಿವ ಪಾರ್ವತಿಯನ್ನು ದೀಪಗಳಲ್ಲಿ ಆಹ್ವಾನಿಸಿ ದೀಪವನ್ನು 1 ದಿನ ಪೂರ್ಣವಾಗಿ ಉರಿಸುವ ಮೂಲಕ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುತ್ತಾರೆ. ಶಿವನು ಪುರುಷ ಶಕ್ತಿಯ ಮತ್ತು ಪಾರ್ವತಿಯು ಸ್ತ್ರೀ ಶಕ್ತಿಗಳ ಅಂದರೆ ಪುರುಷ ಮತ್ತು ಸ್ತ್ರೀ ಎಂದರೆ ಪ್ರಕೃತಿ ಎಂದರ್ಥ. ಇವೆರಡರ ನಡುವಿನ ವಿಶ್ವಶಕ್ತಿಯ ಸಮತೋಲನವನ್ನು ಸಂಕೇತಿಸುತ್ತದೆ. ಇದು ದೈವಿಕ ಮತ್ತು ಭೌತಿಕ ಪ್ರಪಂಚದ ನಡುವಿನ ಸಂಪರ್ಕವನ್ನು ಪ್ರತಿನಿಧಿಸುತ್ತದೆ. ಪವಿತ್ರವು ಸರಳ ನೈಸರ್ಗಿಕ ವಸ್ತುಗಳ ಮೂಲಕ ಪ್ರಕಟವಾಗಬಹುದು ಎಂಬುದನ್ನು ಇದು ಒತ್ತಿ ಹೇಳುತ್ತದೆ. ದೀಪಸ್ತಂಭ ಎಂದರೆ ದೀಪದ ಕಂಬ ಎಂದು ಅರ್ಥ. ಜ್ಯೋತಿ ಎಂದರೆ ಬೆಳಕು ಎಂದು ಅರ್ಥ ಬರುತ್ತದೆ. ಜ್ಯೋತಿರ್ಭೀಮೇಶ್ವರ ಎಂದರೆ ಉತ್ತಮ ಆರೋಗ್ಯ ನೀಡಿ ಜೀವನ ಬೆಳಗಿಸುವುದು ಎಂದು ಅರ್ಥ. ಹೀಗೆ ಪೂಜೆಗೆ ಎಲ್ಲವನ್ನ ಅಣಿ ಮಾಡಿಕೊಂಡು ನಂತರ ಪೂಜೆ ಮಾಡುವ ಹೆಣ್ಣು ಮಕ್ಕಳು ಮೊದಲಿಗೆ ದೀಪವನ್ನು ಹಚ್ಚಿ ಪೂಜೆ ಆರಂಭಿಸಬೇಕು. ಪೂಜೆ ಮಾಡುವ ಹೆಣ್ಣು ಮಕ್ಕಳು ಕೈಯಿಗೆ ಅರಿಶಿನದ ದಾರವನ್ನು ಕಟ್ಟಿಕೊಂಡು ಶಿವನ ಅಷ್ಟೋತ್ತರ ಹೇಳುವ ಪೂಜೆ ಮಾಡುತ್ತಾರೆ. ಶಿವನಲ್ಲಿ ನಮ್ಮ ಮನೆಯಲ್ಲಿರುವ ಗಂಡಸರಿಗೆ ದೀರ್ಘಾಯುಷ್ಯ ನೀಡು ಎಂದು ಪ್ರಾರ್ಥಿಸಬೇಕು. ದೇವರಿಗೆ ನೈವೇದ್ಯಕ್ಕೆ ಕಡಲೆಬೇಳೆ ಪಾಯಸ, ಹೋಳಿಗೆ, ಹೆಸರುಬೇಳೆ, ಚಿತ್ರಾನ್ನ, ಅನ್ನ ಸಾಂಬಾರ್ ಮಾಡುವುದು ಪದ್ಧತಿ. ಈ ಪೂಜೆ ಮಾಡಿದ ನಂತರ ಮದುವೆ ಆಗಿರುವ ಹೆಣ್ಣು ಮಕ್ಕಳು ಗಂಡನ ಪಾದ ಪೂಜೆ ಮಾಡಿ ಗಂಡನಲ್ಲೇ ಶಿವನನ್ನು ಕಾಣುವುದು ಈ ವ್ರತದ ವಿಶೇಷ. ಗಂಡನಿಗೆ ಪೂಜೆ ಮಾಡಿ ಅವರಿಗೆ ತಗುಲಿರುವ ಎಲ್ಲ ಕೆಟ್ಟ ದೃಷ್ಟಿಯನ್ನು ಕಳೆದು ಆರೋಗ್ಯ, ಆಯುಷ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಸತಿಯು ಬೇಡುತ್ತಾಳೆ.